ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿ ಎಲ್ಲಿ ಇವತ್ತು ನಾವು ಡೇ 7 ಅಂದರೆ 7ನೇ ದಿನದ ಪಾಠವನ್ನು ಕಲಿಯೋಣ. ಇವತ್ತು ಸಹ ನಾವು ಕೆಲವು ಅಕ್ಷರಗಳನ್ನು ಬರೀಲಿಕ್ಕೆ ಕಲಿಯೋಣ. ನನಗೆ ಅನಿಸ್ತಾ ಇದೆ ಇವತ್ತಿನವರೆಗೆ ಕಲಿಸಿದ್ದನ್ನು ನೀವು ಚೆನ್ನಾಗಿ 4-5 ಸಲ ವಿಡಿಯೋವನ್ನು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಂತ. ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ ಇಂಗ್ಲೀಷ್ನಲ್ಲಿ. ಸೊ ಇದನ್ನು ಮಾಡಿದವರು ಸಹ ಇನ್ನು ಇವತ್ತಿನಿಂದಲೂ ಫಾಲೋ ಮಾಡಿ. ಪುನಃ ಹೋಗಿ 6 ವಿಡಿಯೋಗಳಾಗಿವೆ. ಆ 6 ವಿಡಿಯೋಗಳನ್ನು 4-5 ಸಲ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ಇದು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಮತ್ತು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಖಂಡಿತ ಬರ್ತದೆ. ಈಗ ದಾಕಾರದ ಕಾಗುಣಿತ ಕಲಿಯೋಣ. ದಾಕಾರದ ಡಿ ಸಾಫ್ಟ್ ಸೀರೀಸ್ ದ. ಇಂಗ್ಲೀಷ್ನಲ್ಲಿ ಡ ಮತ್ತು ದ ಅಂದರೆ ಎರಡೂ ಒಂದೇ, ಡಿನೇ ಬರ್ತದೆ. ಅದೇ ಥರ ತ ಮತ್ತು ಟ ಅಂದರೆ ಇಂಗ್ಲೀಷಲ್ಲಿ ಎರಡಕ್ಕೂ ಟಿ ಬರ್ತದೆ, ಅದು ಸಹ ಎರಡೂ ಒಂದೇ. ಸೊ ಈಗ ನಾವು ದಾಕಾರದ ಕಾಗುಣಿತವನ್ನು ಕಲಿಯೋಣ. ಕನ್ನಡದಲ್ಲಿ ದ ಪ್ಲಸ್ ಆ ಅಂದರೆ ದ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಅಂದರೆ ದ. ಇದು ಡ ಸಹ ಆಗ್ತದೆ. ಕನ್ನಡದಲ್ಲಿ ದ ಪ್ಲಸ್ ಆ ಅಂದರೆ ದ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಎ ಅಂದರೆ ದ. ಕನ್ನಡದಲ್ಲಿ ದ ಪ್ಲಸ್ ಇ ಅಂದರೆ ದಿ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಐ ಅಂದರೆ ದಿ. ಕನ್ನಡದಲ್ಲಿ ದ ಪ್ಲಸ್ ಇ ಅಂದರೆ ದಿ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಎ ಅಂದರೆ ದಿ. ಕನ್ನಡದಲ್ಲಿ ದ ಪ್ಲಸ್ ಉ ಅಂದರೆ ದು, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಯು ಅಂದರೆ ದು. ಕನ್ನಡದಲ್ಲಿ ದ ಪ್ಲಸ್ ಉ ಅಂದರೆ ದೂ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಡಬಲ್ ಒ ಅಂದರೆ ದೂ. ಕನ್ನಡದಲ್ಲಿ ದ ಪ್ಲಸ್ ರು ಅಂದರೆ ದೃ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಆರ್ ಯು ಅಂದರೆ ಧ್ರು. ಕನ್ನಡದಲ್ಲಿ ದ ಪ್ಲಸ್ ಎ ಅಂದರೆ ದೇ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಇ ಅಂದರೆ ದೇ. ಕನ್ನಡದಲ್ಲಿ ದ ಪ್ಲಸ್ ಎ ಅಂದರೆ ದೇ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಇ ಐ ಅಂದರೆ ದೇ. ಕನ್ನಡದಲ್ಲಿ ದ ಪ್ಲಸ್ ಐ ಅಂದರೆ ದೈ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಐ ಅಂದರೆ ದೈ. ಕನ್ನಡದಲ್ಲಿ ದ ಪ್ಲಸ್ ಓ ಅಂದರೆ ದೋ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಓ ಅಂದರೆ ದೋ. ಕನ್ನಡದಲ್ಲಿ ದ ಪ್ಲಸ್ ಓ ಅಂದರೆ ದೋ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಓ ಯು ಅಂದರೆ ದೋ. ಕನ್ನಡದಲ್ಲಿ ದ ಪ್ಲಸ್ ಔ ಅಂದರೆ ದೌ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಯು ಅಂದರೆ ದೌ. ಕನ್ನಡದಲ್ಲಿ ದ ಪ್ಲಸ್ ಅಮ್ ಅಂದರೆ ದಮ್, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಎಮ್ ಅಂದರೆ ದಮ್. ಕನ್ನಡದಲ್ಲಿ ದ ಪ್ಲಸ್ ಅಹ ಅಂದರೆ ದಹ, ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಎ ಎಚ್ ಅಂದರೆ ದಹ. ಈಗ ನಾವು ಮಹಾಪ್ರಾಣ ಧಾಕಾರದ ಕಾಗುಣಿತ ಧ. ಕನ್ನಡದಲ್ಲಿ ಧ ಪ್ಲಸ್ ಆ ಅಂದರೆ ಧ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಅಂದರೆ ಧ. ಕನ್ನಡದಲ್ಲಿ ಧ ಪ್ಲಸ್ ಆ ಅಂದರೆ ಧ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಧ. ಕನ್ನಡದಲ್ಲಿ ಧ ಪ್ಲಸ್ ಇ ಅಂದರೆ ಧಿ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಐ ಅಂದರೆ ಧಿ. ಕನ್ನಡದಲ್ಲಿ ಧ ಪ್ಲಸ್ ಇ ಅಂದರೆ ಧೀ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಧೀ. ಕನ್ನಡದಲ್ಲಿ ಧ ಪ್ಲಸ್ ಉ ಅಂದರೆ ಧು, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಯು ಅಂದರೆ ಧು. ಕನ್ನಡದಲ್ಲಿ ಧ ಪ್ಲಸ್ ಉ ಅಂದರೆ ಧೂ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಧೂ. ಕನ್ನಡದಲ್ಲಿ ಧ ಪ್ಲಸ್ ರು ಅಂದರೆ ಧೃ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಆರ್ ಯು ಅಂದರೆ ಧೃ. ಕನ್ನಡದಲ್ಲಿ ಧ ಪ್ಲಸ್ ಎ ಅಂದರೆ ಧೇ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಇ ಅಂದರೆ ಧೇ. ಕನ್ನಡದಲ್ಲಿ ಧ ಪ್ಲಸ್ ಎ ಅಂದರೆ ಧೇ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಇ ಐ ಅಂದರೆ ಧೇ. ಕನ್ನಡದಲ್ಲಿ ಧ ಪ್ಲಸ್ ಐ ಅಂದರೆ ಧೈ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಐ ಅಂದರೆ ಧೈ. ಕನ್ನಡದಲ್ಲಿ ಧ ಪ್ಲಸ್ ಓ ಅಂದರೆ ಧೋ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಓ ಅಂದರೆ ಧೋ. ಕನ್ನಡದಲ್ಲಿ ಧ ಪ್ಲಸ್ ಓ ಅಂದರೆ ಧೋ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಓ ಯು ಅಂದರೆ ಧೋ. ಕನ್ನಡದಲ್ಲಿ ಧ ಪ್ಲಸ್ ಔ ಅಂದರೆ ಧೌ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಯು ಅಂದರೆ ಧೌ. ಕನ್ನಡದಲ್ಲಿ ಧ ಪ್ಲಸ್ ಅಮ್ ಅಂದರೆ ಧಮ್, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಎಮ್ ಅಂದರೆ ಧಮ್. ಕನ್ನಡದಲ್ಲಿ ಧ ಪ್ಲಸ್ ಅಹ ಅಂದರೆ ಧಹ, ಇಂಗ್ಲೀಷ್ನಲ್ಲಿ ಡಿ ಎಚ್ ಪ್ಲಸ್ ಎ ಎಚ್ ಅಂದರೆ ದಹ. ಈಗ ನಕಾರದ ಕಾಗುಣಿತ ನಕಾರದ ನ ಸಾಫ್ಟ್. ಇಂಗ್ಲೀಷ್ನಲ್ಲಿ ನ ಮತ್ತು ನ ಎರಡು ಒಂದೇ, ಎನ್ ಬರ್ತದೆ, 4 ಎನ್ 4 ಎನ್. ಕನ್ನಡದಲ್ಲಿ ನ ಪ್ಲಸ್ ಆ ಅಂದರೆ ನ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಅಂದರೆ ನ. ಕನ್ನಡದಲ್ಲಿ ನ ಪ್ಲಸ್ ಆ ಅಂದರೆ ನಾ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಡಬಲ್ ಎ ಅಂದರೆ ನಾ. ಕನ್ನಡದಲ್ಲಿ ನ ಪ್ಲಸ್ ಇ ಅಂದರೆ ನೀ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಐ ಅಂದರೆ ನೀ. ಕನ್ನಡದಲ್ಲಿ ನ ಪ್ಲಸ್ ಇ ಅಂದರೆ ನೀ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಇ ಇ ಅಂದರೆ ನೀ. ಕನ್ನಡದಲ್ಲಿ ನ ಪ್ಲಸ್ ಉ ಅಂದರೆ ನು, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಯು ಅಂದರೆ ನು. ಕನ್ನಡದಲ್ಲಿ ನ ಪ್ಲಸ್ ಊ ಅಂದರೆ ನೂ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಡಬಲ್ ಒ ಅಂದರೆ ನೂ. ಕನ್ನಡದಲ್ಲಿ ನ ಪ್ಲಸ್ ರು ಅಂದರೆ ನೃ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಆರ್ ಯು ಅಂದರೆ ನ. ಕನ್ನಡದಲ್ಲಿ ನ ಪ್ಲಸ್ ಎ ಅಂದರೆ ನೇ,
ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಇ ಅಂದರೆ ನೀ, ಕನ್ನಡದಲ್ಲಿ ನ ಪ್ಲಸ್ ಎ ಅಂದರೆ ನೀ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಇ ಐ ಅಂದರೆ ನೀ, ಕನ್ನಡದಲ್ಲಿ ನ ಪ್ಲಸ್ ಐ ಅಂದರೆ ನೈ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಐ ಅಂದರೆ ನೈ, ಕನ್ನಡದಲ್ಲಿ ನ ಪ್ಲಸ್ ಓ ಅಂದರೆ ನೋ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಓ ಅಂದರೆ ನೋ, ಕನ್ನಡದಲ್ಲಿ ನ ಪ್ಲಸ್ ಓ ಅಂದರೆ ನೋ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಓ ಯು ಅಂದರೆ ನೋ, ಕನ್ನಡದಲ್ಲಿ ನ ಪ್ಲಸ್ ಔ ಅಂದರೆ ನಾವು, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಯು ಅಂದರೆ ನಾವು, ಕನ್ನಡದಲ್ಲಿ ನ ಪ್ಲಸ್ ಅಮ್ ಅಂದರೆ ನಮ್, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಎಮ್ ಅಂದರೆ ನಮ್, ಕನ್ನಡದಲ್ಲಿ ನ ಪ್ಲಸ್ ಅಹ ಅಂದರೆ ನಹ, ಇಂಗ್ಲೀಷ್ನಲ್ಲಿ ಎನ್ ಪ್ಲಸ್ ಎ ಎಚ್ ಅಂದರೆ ನಹ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ವ್ಯಂಜನಾಕ್ಷರಗಳಿಗೆ ಒಂದೊಂದೇ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋದಾಗ ಕಾಗುಣಿತ ಆಗ್ತದೆ ಅಂತ. ವ್ಯಂಜನಾಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಯಾವ ಅಕ್ಷರಗಳನ್ನು ಉಪಯೋಗಿಸ್ತಾರೆ ಮತ್ತು ಸ್ವರಾಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಯಾವ ಇಂಗ್ಲೀಷ್ನ ಅಕ್ಷರಗಳನ್ನು ಉಪಯೋಗಿಸ್ತಾರೆ ಅಂತ ನಾನು ನಿಮಗೆ ಕಲಿಸಿದ್ದೇನೆ. ಇದನ್ನು ನೀವು ಬಾಯ್ಪಾಠ ಮಾಡಿಕೊಂಡು ಈ ವಿಡಿಯೋವನ್ನು 5-6 ಸಲ ನೋಡಿಕೊಂಡು ಚೆನ್ನಾಗಿ ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಒಂದು 15-20 ದಿನಗಳಲ್ಲಿ ಎಲ್ಲ ಸ್ಪೆಲ್ಲಿಂಗ್ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ.